ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಇದು ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಶಿವರಾಮೇಗೌಡ ಹೆಣ್ಣಿನ ಮನೆಯವರು ಯಾವತ್ತು ಮದುವೆ ಇಟ್ಕೊಳ್ಳೋಣ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಶ್ವರಿಗೆ ಕರಿ ಅಂತ ಹೇಳ್ತಾನೆ. ಈಶ್ವರಿನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾದಮೇಲೆ ಈಶ್ವರಿಗೆ ಹೇಳ್ತಾನೆ, ಮತ್ತು ಈ ತಿಂಗಳು ಎಂಡಲ್ಲೇ ಮದುವೆ ಇಟ್ಕೊಬಿಡೋಣ ಅಂತ ಹೇಳ್ತಾ ಇದ್ದಾರೆ. ನಾನು ಅಂದ್ಕೊಂಡಿದ್ದೀನಿ ಮನೆಯಲ್ಲೇ ಇಟ್ಕೊಳ್ಳೋಣ ಅಂತ, ಏನು ಹೇಳ್ತೀಯ ಈಶ್ವರಿ ಅಂತ ಕೇಳ್ತಾರೆ. ಅಯ್ಯೋ ಬಾವ, ನೀವು ಹೇಳ್ದಂಗೆಯ್ಯ, ನಿಮ್ಮ ಮಾತು ಅದೇ ಶಾಶ್ವತ, ಇನ್ನೇನು ನಾವೇನು ಹೇಳೋದಿಲ್ಲ, ನಿಮ್ಮ ಮಾತೇ ನಡೆಯೋದು, ನೀವೇನು ಹೇಳ್ತೀರಾ ಅದೇ ಭಾವ ಅಂತ ಹೇಳ್ತಾಳೆ. ಅದಕ್ಕೆ ನಿನ್ನ ಕೇಳೋಣ ಅಂತಲೇ ಕರೆದಿದ್ದು ಅಂತ ಹೇಳ್ತಾನೆ. ಆಮೇಲೆ ಸರಿ, ನೋಡಪ್ಪ, ನೀನು ಇನ್ಮೇಲಾದರೂ ಒಳ್ಳೆ ಮನೆಯಲ್ಲಿ ಹೆಣ್ಣು ತರ್ತಾ ಇದೀಯಾ, ಚೆನ್ನಾಗಿರೋರ ಮನೆಯಲ್ಲಿ, ಅದರಂತೆಯೇ ಬುದ್ಧಿ ಕಲ್ತ್ಕೊಂಡು ಹೋಗು, ಒಳ್ಳೆ ಬುದ್ಧಿ ಕಲ್ತ್ಕೋ, ಇನ್ನು ಇದೆಲ್ಲ ಬಿಟ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಹ್ಞೂ ದೊಡ್ಡಪ್ಪ ಆಯಿತು, ಇನ್ಮೇಲೆ ನಾನು ಆ ಥರ ಎಲ್ಲ ಮಾಡಲ್ಲ, ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಈಶ್ವರಿ ಮಗ. ಹಾಗೆ ಎಲ್ಲ ಖುಷಿಯಾಗ್ಬಿಡ್ತಾರೆ. ಫೋನ್ ಮಾಡಿದ್ರು, ಯಾವತ್ತು ಇಟ್ಕೊಳ್ಳೋಣ ಮದುವೆ ಅಂತ ಕೇಳಿದ್ರು ಅನ್ನೋತ್ತಿಗೆ ಎಲ್ಲ ಖುಷಿಯೋ. ಅದರಲ್ಲಿ ಸಾವಿತ್ರಿ ಮಗಳಿಗೆ ಅಷ್ಟು ಆಸೆ ಇದಿಲ್ಲ, ಮತ್ತು ಅಜ್ಜಿಗೂ ಅಂತ ಏನಿಲ್ಲ, ಏಕೆಂದರೆ ಮರ್ಯಾದೆ ಕಳೀತಾನೆ ಅಂತ ಗೊತ್ತಲ್ಲ. ಮತ್ತು ಮೋನಿಗೂ ಆ ಥರ ಏನು ಖುಷಿ ಅನ್ನಿಸ್ಲಿಲ್ಲ, ಎಲ್ಲಿ ಮಾನ ಮರ್ಯಾದೆ ಕಳೀತಾನೋ ಮದುವೆ ಮಾಡಿಕೊಂಡು ಅಂತ ಅವಳಿಗೂ ಭಯ ಇದೆ. ಅಂತೂ ಇಂತೂ ಶಿವರಾಮೇಗೌಡ ಮದುವೆ ಮಾಡೋಕ್ಕೆ ರೆಡಿ ಆಗ್ತಿದ್ದಾನೆ. ಆದರೆ ಇಲ್ಲಿ ಏನಪ್ಪ ಅಂದರೆ, ಇವನು ಯಾವ ರೀತಿ ಬರೀ ಚಪಲ ಚೆನ್ನಿಗರಾಯ, ಎಲ್ಲಿ ಆ ಹುಡುಗಿಗೂ ಏನಾರೋ ಇದು ಮಾಡಿ ಮತ್ತೆ ಅವರೇನು ಗಲಾಟೆ ಮಾಡ್ತಾರೋ ಅಂತ ಭಯ ಎಲ್ಲರಿಗೂ. ಆದರೆ ಈಶ್ವರಿ ಮಗಳು, ಈಶ್ವರಿ ಮಗ ಭಾಳ ಖುಷಿಯಾಗಿದ್ದಾರೆ, ಸಖತ್ತು ಜೋಶಲ್ಲಿದ್ದಾರೆ. ಮದುವೆ ಆಗಿಬಿಡುತ್ತೆ, ಇನ್ನೇನು ಆರಾಮು ಜೀವನ ಚೆನ್ನಾಗಿರುತ್ತೆ ಅನ್ನಂಗೆ ತುಂಬ ಖುಷಿಯಾಗಿ ತುಂಬ ಜೋಶಲ್ಲಿ ಇದ್ದಾರೆ. ಆದರೆ ಇಲ್ಲಿ ಸಾವಿತ್ರಿಗೆ ಕೋಪ, ಸಿಟ್ಟು ಎಲ್ಲ ಬರ್ತಾಯಿದೆ. ಯಾಕೆ ಗೊತ್ತಾ, ಎಲ್ಲ ಮೂರನ್ನು ಬಿಟ್ಟವನಿಗೆ ಮತ್ತು ಹುಡುಗಿ ಕೊಡ್ತಾವ್ರಲ್ಲ ಅಂತೇಳ್ಬಿಟ್ಟು ಸಿಕ್ಕಾಬಟ್ಟೆ ಕೋಪ ಬರ್ತಾಯಿದೆ. ಆ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಯ್ತಾ ಇಲ್ಲ ಅವಳಿಗೆ, ಆದರೆ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾಳೆ, ತುಂಬಾ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾಳೆ. ಹಾಗೆ ಅವಳ ಮಗಳಿಗೂ ಕೂಡ ಕೋಪ ಜಾಸ್ತಿ ಇದೆ. ಎಲ್ಲ ತಿಪ್ಪೆಯಲ್ಲಿ ಬಿದ್ದವಕ್ಕೆಲ್ಲ ಎಂತೆಂಥ ಒಳ್ಳೆ ಕಡೆ ಹೆಣ್ಣು ಕೊಡ್ತೀವಿ ಅಂತ ಬರ್ತಾರೆ ಅಂತ ಹೇಳ್ಬಿಟ್ಟು ಇವನಂತೂ ಹಿಡಿಯೋಕ್ಕಾಯ್ತಿಲ್ಲ ಈಶ್ವರಿ ಮಗನ. ಫುಲ್ಲು ಬಿಂದಾಸಾಗಿ ನಕ್ಕೊಂಡು ಏನು ಖುಷಿಯಾಗಿ ಅವರಮ್ಮ ಕೆನ್ನೆ ಸವರೋದೇನು, ಇನ್ಮೇಲೆ ಚೆನ್ನಾಗಿ ಬದುಕು ಮಗನೆ ಅಂತ ಹೇಳೋದೇನು, ಎಲ್ಲ ಅಲ್ಲೇ ನಡೀತಾ ಇದೆ. ಹಾಗಾಗಿ ಅವು ಖುಷಿಯಾಗಿದ್ದಾರೆ. ಇವನಿಗಂತೂ ಭಾಳ ಖುಷಿಯಾಗ್ಬಿಟ್ಟಿದೆ. ಯಾವತ್ತೋ ರಿಂಗ್ ತಗೊಂಡೋಗಿ ಕೊಟ್ಟಿದ್ದ, ಮತ್ತು ಹೀಗೆ ಒಂದೊಂದು ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾನೆ. ಈ ಕಡೆ ಬಂದು ಚಿತ್ರ ಸುಮ್ಮನೆ ಇರ್ನಾರ್ದೆ ಹೋಗಿದ್ದಾಳೆ ಅಲ್ಲಿ ವಿದ್ಯಾ ಮನೆ ಹತ್ರ ಹೋಗ್ಬಿಟ್ಟು ಚಂಪಗೆ ಉರ್ಸೋಕ್ಕೆ ಅಂತ ಹೋದ್ಲು. ಚಂಪ ಬಾಗಿಲು ಗುಡಿಸ್ತಾ ಇರ್ತಾಳೆ, ಅವಳಿಗೆ ಉರ್ಸೋಕ್ಕೆ ಹೋದ್ಲು. ಏನಂತ ಹೇಳ್ಬಿಟ್ಟು, ಇನ್ನೇನು ನಡೆಯಲ್ಲ ಕಣೆ, ಅವನಿಗೆ ಮದುವೆ ಆಗ್ತಿದೆ, ಇನ್ನೀನು ಗಾಡಿ ಬಿಡೋದೆ ಇಲ್ಲಿಂದನೂ ಅಂತ ಹೇಳಕ್ಕೆ ಬರ್ತಾಳೆ. ಅದಕ್ಕೆ ಅವಳಿಗೆ ಕೋಪ ಬಂದುಬಿಡುತ್ತೆ. ಕೋಪ ಬಂದು ಅವಳು ಚೆನ್ನಾಗೆ ಬೈತಾಳೆ. ಬೈದಾದ್ಮೇಲೆ ಇವಳು ಇನ್ನೂ ಉರ್ಸ್ತಾಳೆ. ಆವಾಗ ಅವಳಿಗೆ ಇನ್ನೂ ಸಿಟ್ಟು ಬರುತ್ತೆ. ನಾನು ಲಾಯರ್ ಆಗಿಯೇ ಆಗ್ತೀನಿ, ಆವಾಗಲೇ ನಾನು ಚಿಕ್ಕ ಹುಡುಗಿಲೇ ಲಾಯರ್ ಆಗಬೇಕು ಅಂತಿದ್ದೆ, ಆದರೆ ಲಾಯರ್ ಆಗಲಿಲ್ಲ, ಇವಾಗ ಲಾಯರ್ ಆಗೇ ಆಗ್ತೀನಿ ಅಂತ ಹೇಳ್ತಾಳೆ. ಓಹೋ, ಒಬ್ಬಳು ಡಾಕ್ಟ್ರು, ಒಬ್ಬಳು ಲಾಯರು, ಏನು ದಬಾಕ್ಬಿಡ್ತಾರೆ ಇವರು ಅಂತ ಚಿತ್ರ ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಚಂಪ ಸರಿಯಾಗಿ ಟಾಂಗ್ ಕೊಟ್ಟಿದ್ದಕ್ಕೆ ಕೋಪ ಬಂದು ಉರ್ಕೊಂತ ಇರ್ತಾಳೆ. ವಿದ್ಯಾ ಒಳಗಡೆಯಿಂದ ಚಪ್ಪಾಳೆ ತೊಟ್ಕೊಂಡು ಬರ್ತಾಳೆ. ಓಹೋಹೋ, ನಿನ್ನ ಗೊತ್ತಾಯ್ತಾ, ಮಾನ ಮರ್ಯಾದೆ ಕಳ್ಕೊಳ್ಳೋಕ್ಕೆ ಬಂದಿರೋದಿಲ್ಲಿ ಅಂತೇಳ್ಬಿಟ್ಟು ಚಪ್ಪಾಳೆ ತೊಟ್ಕೊಂಡು ಬಂದು, ಮಾನ ಮರ್ಯಾದೆ ಮೂರ್ಖಾಸಿಗೆ ಹಾಕ್ಕೊಳ್ಳೋದಕ್ಕೆ ಏನಕ್ಕೆ ಬರಬೇಕಿಲ್ಲಿ, ಸುಮ್ಮನೆ ಇರಬಾರ್ದ ಮನೆಯಲ್ಲಿ ಅಂತೇಳ್ಬಿಟ್ಟು ಬೈದು, ನಮಗೆ ಗೊತ್ತು ನಾವೇನೇನು ಎಜುಕೇಷನ್ ಮಾಡ್ತೀವಿ ಅಂತೇಳಿ, ನೀವೇನು ಮಾಡದೇ ಇದ್ದನ್ನು ನಿನ್ನ ಮನೇಲಿ ಇದ್ಬಿಡು, ಇಲ್ಲೇನಕ್ಕೆ ಬಂದಿದೀಯ ಅಂತ ಬೈದು ಕಳಿಸ್ತಾಳೆ. ಆಮೇಲೆ ಹೊಡಿಯೋಕೆ ಹೋಗ್ತಾಳೆ ಚಂಪಂಗೆ. ಚಂಪ
ತಿರ್ಕೊಂಡು ಹೊಡಿತೀನಿ ಅಂತೇಳಿ ಕೈ ಎತ್ತುತ್ತಾಳೆ. ಆವಾಗ ಸುಮ್ಮನಾಗ್ತಾಳೆ. ಅದೇ ಸಿಟ್ಟು ಬಂದು ಆ ಥರ ಹೊಡಿಯೋಕ್ಕೆ ಹೋದಾಗ ಮಾನ ಮರ್ಯಾದೆ ಇಲ್ದಂಗೆ ಮಾನ ಮರ್ಯಾದೆ ಕಳ್ಕೊಂಡು ವಾಪಸ್ ಹೋಗೋದು. ಬೇಕಿತ್ತಾ ಇದು? ಏನಕ್ಕೆ ಉರ್ಸೋಕ್ಕೆ ಬರಬೇಕಿತ್ತು? ಸುಮ್ಮನೆ ಇರಬೇಕಿತ್ತಲ್ವ? ವಿದ್ಯೆಂಗೆ ಸಿಟ್ಟು ಬಂತು. ಅವಳು ಬೈದ್ಲು ಸರಿಯಾಗಿ, ಚೆನ್ನಾಗೇ ಬೈದ್ಲು. ಬೈಯೋದೇನು ಚೆನ್ನಾಗೇ ಬೈದ್ಲು. ವಿದ್ಯೆ ಬೈದಿದ್ದಕ್ಕೂ, ಚಂಪಾ ಬೈದಿದ್ದಕ್ಕೂ ಉರ್ಕೊಂಡು ಹೋಗ್ತಾಳೆ ವಾಪಸ್ಸು. ವಿದ್ಯೆನ ಇಲ್ಲೇ ಔಟ್ ಹೌಸಲ್ಲೇ ಬಿಟ್ಬಿಟ್ಟಿದ್ದಾರೆ. ಇನ್ನೂ ಮನೆಗೆ ಕರ್ಕೊಂಡು ಹೋಗಿಲ್ಲ. ಭದ್ರ ಏನು ಹೇಳ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಕ್ಚುಲಿ ಅಥವಾ ವಿದ್ಯೆನೇ ಅಲ್ಲಿ ಹೋಗಲ್ಲ ಅಂತಾಳೋ ಹೋಗ್ತೀನಿ ಅಂತಾಳೋ ಅದನ್ನು ನೋಡಬೇಕಾಗುತ್ತೆ. ಇಲ್ಲಿ ಮಾರಾಮಾರಿ ನಡೀತಾ ಇರುತ್ತೆ. ಇವಳು ಪರ್ಕೆ ತಗೊಂಡು ಹೊಡಿಯೋಕ್ಕೆ ಹೋಗ್ತಾಳೆ, ಅವಳು ಕೈಯಲ್ಲಿ ಹೊಡಿಯೋಕ್ಕೆ ಬರ್ತಾಳೆ. ಇಬ್ಬರಿಗೂ ಫೈಟಿಂಗು. ಸಿಟ್ಟು ತಡೆಯಲ್ಲ. ಮತ್ತು ಇಷ್ಟೊಂದು ಅನ್ಯಾಯ ಮಾಡಿ ಚಂಪಂಗೆ ಮತ್ತೆ ಇಲ್ಲಿ ಉರ್ಸಕ್ಕೆ ಬಂದಿದ್ದಾಳೆ. ಯಾರು ಕೇಳ್ತಾರೆ ಉರ್ಸಕ್ಕೆ ಬಂದರೆ? ಇವ್ರ ಅಮ್ಮ ಮಗಳು ಹೇಳಿದ್ದೆಲ್ಲನೂ ಕೇಳ್ಕೊಂಡಿರೋಕೆ ಅವಳಿಗೆ ಏನಂಥದ್ದು? ಅವಳೇನು ಇವಾಗ ಅವ್ರ ಮನೆ ಸೊಸೆನಾ? ಇಲ್ವಲ್ಲ. ಅವಳು ಅವತ್ತೇ ಬೇಡ ಅಂತ ಬಿಟ್ಟಾಕಾಯ್ತು. ಬಿಟ್ಟಾಕಾದ್ಮೇಲೆ ಮತ್ತೆ ಯಾಕೆ ಉರ್ಸಕ್ಕೆ ಬರಬೇಕು? ಸುಮ್ಮನೆ ಇರಬೇಕಲ್ವ? ಆ ಥರ ಇವಳ್ದು ಇದಾಗಿರುತ್ತೆ ವಾದ. ಆದರೆ ಅವಳು ಉರ್ಸ್ಬೇಕು ಅಂತಲೇ ಬಂದಿದ್ದಾಳೆ. ಫಸ್ಟಿಂದನೂ ಚಂಪಾ ಕಂಡ್ರೆ ಹೊಟ್ಟೆ ಉರಿನೇ ಜಾಸ್ತಿ ಅವಳಿಗೆ. ಇವಾಗ ಅಂತಲ್ಲ, ಫಸ್ಟಿಂದನೂ. ಅವಳಿಗೆ ಆಗಲಿ ಅವ್ರ ಅಮ್ಮಗೆ ಆಗಲಿ ಒಂದೇ ಒಂದು ದಿವಸ ಸೊಸೆ ಅಂತ ಪ್ರೀತಿ ಮಾಡಲಿಲ್ಲ, ಅಕ್ಕರೆ ತೋರಿಸ್ಲಿಲ್ಲ, ಆರೈಕೆ ಮಾಡಲಿಲ್ಲ. ಮೋನ ಮತ್ತು ಅಜ್ಜಿ ಅವರೆಲ್ಲ ತುಂಬ ಇಷ್ಟಪಡೋರು. ವಿದ್ಯಾ ಅಂತೂ ತುಂಬ ಇಷ್ಟಪಡೋಳು, ತಂಗಿ ಥರನೇ ನೋಡ್ಕೊಳ್ತಾಳೆ. ಹಂಗಾಗಿ ಇವಾಗಲೂ ಕೂಡ ಅಲ್ಲಿಗೆ ವಿದ್ಯನ ಮನೆಯಲ್ಲೇ ಇರೋಕ್ಕೆ ಇಷ್ಟಪಡ್ತಾಳೆ. ಹಂಗಾಗಿ ವಿದ್ಯನ ಮನೆಯಲ್ಲೇ ಸೇರಿಕೊಂಡಿದ್ದಾಳೆ ಇವಾಗ. ಅಲ್ಲೇ ಇರು ಚಂಪಾ, ನೀನು ನನ್ನ ಜೊತೆಗೆ ಇದ್ದುಬಿಡು ಅಂತ ಇರಿಸ್ಕೊಂಡಿದ್ದಾಳೆ. ತಂಗಿನೂ ಇದ್ದಾಳೆ, ಸರು. ಚಂಪಾ, ವಿದ್ಯಾ, ಸರು ಮತ್ತು ಭದ್ರೇಗೌಡ ಇಷ್ಟು ಜನನೂ ಇದ್ದಾರೆ. ಮಗು ಓಡಾಡ್ತಾ ಇದೆ ಅಂತ ಹೇಳಿದಾಗ ಭದ್ರ ಮುಖ ನೋಡ್ತಿರ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.